ಸೊ ದ ಥಿಂಗ್ ಇಸ್ ಟುಡೇ ಸಂಡೇ ಮತ್ತು ನನ್ನ ಹಸ್ಬೆಂಡ್ಗೆ ಏನಾದರೂ ನಾನ್ ವೆಜ್ ತಿನ್ನಲೇಬೇಕಿತ್ತು. ಇವತ್ತು ನಮ್ಮ ಅತ್ತೆ ಇಲ್ಲದೇ ಇರೋ ಕಾರಣ ನಾನಂತೂ ನಾನ್ ವೆಜ್ ಕುಕ್ ಮಾಡಲ್ಲ. ನಾನು ಎಗಿಟೇರಿಯನ್ ವೆಜಿಟೇರಿಯನ್ ಅಂತ ಹೇಳಲ್ಲ. ಐ ಈಟ್ ಎಗ್ ಫಾರ್ ಪ್ರೋಟೀನ್. ಸೊ ನಾನ್ ವೆಜ್ ಕುಕ್ ಮಾಡಲ್ಲ. ಎಲ್ಲ ನಮ್ಮ ಅತ್ತೆ ಇಲ್ಲಾಂದರೆ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ. ಸೊ ನಮ್ಮ ಅತ್ತೆ ಇಲ್ಲದೇ ಇರೋದ್ರಿಂದ ನನ್ನ ಹಸ್ಬೆಂಡ್ ಏನಾದರೂ ಹೊರಗಡೆಯಿಂದ ತೊಗೊಂಡು ಬರ್ತೀನಿ ಅಂದರು. ಆ್ಯಂಡ್ ನನಗೋಸ್ಕರ ಸಪ್ರೇಟಾಗಿ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಮಾಡಿ at last I decided to cook paneer paratha. I think this is the first time I'm cooking and it came out really well. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ನಾರ್ಮಲ್ ಚಪಾತಿ ಹೇಗೆ ಕಲಿಸ್ಕೊಳ್ತೀರೋ ಹಾಗೆ ಒಂದು ಚಪಾತಿ ಹಿಟ್ಟು ಕಲಿಸ್ಕೊಳ್ಳಿ. ಜಾಸ್ತಿ ಬೇಡ, 1 ಕಪ್ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು. 2 ಪರಾಟ ಫುಲ್ ಅನಿಸ್ಬಿಡುತ್ತೆ. ಸೊ ಏನು ಮಾಡ್ತೀರಾ ಅಂದರೆ ಫಸ್ಟ್ ರೆಗ್ಯುಲರಾಗಿ ಚಪಾತಿ ಮಾಡೋ ಥರ ಚಪಾತಿ ಹಿಟ್ಟು ಕಲಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪನ್ನೀರ್ ಗ್ರೇಟ್ ಮಾಡ್ಕೊಳ್ಳಿ. ಪನ್ನೀರ್ ನಿಮ್ಗೆ ಎಷ್ಟು ಪ್ರೋಟೀನ್ ಕಂಟೆಂಟ್ ಆ ಟೈಮಿಗೆ ಬೇಕಿತ್ತು ಅಷ್ಟು ಗ್ರೇಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅನಿಯನ್ಸ್, ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಕೊರಿಯಾಂಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲಾಸ್, ಕೊರಿಯಾಂಡರ್ ಮಸಾಲ ಮತ್ತು ಚಾಟ್ ಮಸಾಲ. ಖಾರದ ಪುಡಿ ನಾನು ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಆಲ್ರೆಡಿ ಚಿಲ್ಲಿ ಹಾಕಿರೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ. ಸೊ ಸ್ವಲ್ಪ ಹಾಕಿದ್ದೇನೆ. ಅದನ್ನೆಲ್ಲ ಹಾಕ್ಕೊಂಡು ಸ್ಟಫ್ ಮಾಡಿಕೊಂಡು ಲಟ್ಸ್ಕೊಳ್ಳಿ. ಏನು ಮೇಜರ್ ದೊಡ್ಡ ಚಂಕ್ಸ್ ಇರಬಾರ್ದು ಪನ್ನೀರ್ದು. ಸಣ್ಣ ಚಂಕ್ಸ್ ಇದ್ದರೆ ಇಟ್ಸ್ ಫೈನ್. ಲಟ್ಸ್ಬೇಕಾದ್ರೆ ಅದು ಫ್ಲ್ಯಾಟ್ ಆಗಿಬಿಡತ್ತೆ, ಏನು ಕಿತ್ತೋಗಲ್ಲ. ಹಾಗೆ ಟ್ರೈ ಮಾಡಿ. ಅದಕ್ಕೆ ಇನ್ನೊಂದು ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಪಲ್ಯನೇ ಬೇಕು ಇಲ್ಲ ಏನಾದರೂ ಹಂಚ್ಕೊಳ್ಳೋಕೆ ಬೇಕು ಅಂತೀರ, ಈ ಥರ ಕರ್ಡ್ ಇದ್ರೂ ತಿನ್ಕೊಂಬಿಡಿ.